ಬಹಳ ವಿಶೇಷವಾಗಿರ್ತಕ್ಕಂಥ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಒಂದು ವ್ಯವಸ್ಥೆ ಒಂದು ನಾವು ಎಲ್ಲ ನಮ್ಮ ಭಕ್ತಾದಿಗಳಿಗೂ ಕೂಡ ನಾನು ಮೊದಲನೇದಾಗಿ ಅವರಿಗೆ ಅವರ ಪಾದಗಳಿಗೆ ನಾನು ನಮಸ್ಕರಿಸ್ತೇನೆ. ಯಾಕಂದ್ರೆ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಹೋರಾಟ ನಮ್ಮದು. ಈ ಚುನಾವಣೆಯಲ್ಲೂ ಕೂಡ ನಾವು ಎಲ್ಲದನ್ನೂ ನೋಡಬೇಕಾದಂಥ ಪರಿಸ್ಥಿತಿ ಬಂತು. ಕೆಲವು ಎಲ್ಲ ಥರದ ಬೇರೆ ಬೇರೆ ರೀತಿಯ ನಮಗೆ ತೊಂದರೆಗಳಾದರೂ ಕೂಡ ಚುನಾವಣೆ 3 ತಿಂಗಳ ಹಿಂದೆ ಆಗಬೇಕು ಅಂತ ಆವಾಗ ತಯಾರಿ ಮಾಡ್ಕೊಂಡಿದ್ದು, ಆವಾಗಲೂ ಆಗಲಿಲ್ಲ. ಹಾಗೆ 2-3 ಸರಿ ಚುನಾವಣೆ ನಿಂತು ನಾವು ಕೆಲವು ಭರವಸೆಗಳನ್ನೇ ಕಳ್ಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಇದ್ರೂ ಕೂಡ ಮತ್ತೆ ಆ ದೇವಿಯ ಆಶೀರ್ವಾದ ಇವತ್ತು ಜಾತ್ರೆ ನಂತರ ಚುನಾವಣೆ ಆಯಿತು. ಈ ಚುನಾವಣೆಯಲ್ಲಿ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಹೋರಾಟಗಳು ಕೂಡ ಆದವು. ಎಲ್ಲರ ಜನರ ಆಶಯದಂತೆ ಎಲ್ಲ ಹೊಸ ರೀತಿಯಾಗಿರ್ತಕ್ಕಂಥ ಹಳೆ ಮತ್ತು ಹೊಸ ನೀರು ಸೇರಿ ಇವತ್ತು ಈ ಒಂದು ಜನ ಇವತ್ತು ಚುನಾಯಿಸಿದ್ದಾರೆ. ಯಾವ ರೀತಿಯಾಗಿ ನಾವು ಜಾತ್ರೆಗಳಿಗೆ ತೊಂದರೆಗಳಾಗಿದೆ ಮತ್ತೇನೇನಾಗಿದೆ ಎಲ್ಲ ಒಂದು ಉತ್ತರ ಸಿಕ್ಕಿದೆ ಅಂದ್ಕೊಂಡಿದ್ದೀವಿ. ಮುಂದೆ ಇದು ನಮಗೆ ಎಚ್ಚರಿಕೆಯ ಕರಗಂಟೆನೂ ಕೂಡ ಹೌದು. ನೀವು ಈ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ನಾವು ಕೆಲವೊಂದು ಮಾತುಗಳನ್ನು ಹೇಳಿದ್ವಿ. ನಾವು ಕೂಡಲೇ ಈಗ ನಾವೆಲ್ಲರ ಹತ್ರ ನಾವು ಬಂದು ಗೆದ್ದು ಬಂದವರ ಒಂದು ಅಜೆಂಡಾ ಇದೆ. ಶುಕ್ರವಾರ ಶನಿವಾರ ಅನ್ನ ಸಂತರ್ಪಣೆ ಮಾಡಬೇಕು ಅನ್ನೋದನ್ನ ಅದು ನಾವು ಎಲ್ಲ ಭಕ್ತಾದಿಗಳ ಒಂದು ನಿಮಿಷ ಪ್ರತಿ ಹಂತದಲ್ಲೂ ಕೂಡ ಏನಾಗಬೇಕು, ದೇವಿಯ ಒಂದು ಕೆಲಸಗಳಿಗೆ ಏನಾಗಬೇಕು, ವಿಧಿವಿಧಾನಗಳು ಎಲ್ಲದೂ ಕೂಡ ಹಳೆಯ ರೀತಿಯಲ್ಲಿ ಯಾವುದೇ ತೊಂದರೆಗಳಾಗಬಾರ್ದು, ಎಲ್ಲ ವ್ಯವಸ್ಥಿತವಾಗಿ ಆಗಬೇಕು ಅನ್ನೋ ಒಂದು ಆಶಯ ಇದೆ. ನಮಗೆ ಎಲ್ಲದೂ ಕೂಡ ಆಶಯ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ನಾವು ಕೆಲವು ಹೇಳಿದ ಹಂತ ಹಂತವಾಗಿ ಇಲ್ಲಿ ಕೆಲವು ಕೆಲಸಗಳಾಗಬೇಕಾಗಿದೆ. ಎಲ್ಲರ ವಿಶ್ವಾಸದಲ್ಲಿ ಇವತ್ತು ಬಂದಿರತಕ್ಕಂಥ ನಾವು 36 ಜನ ಇದ್ದಾರೆ ಅವಿರೋಧವಾಗಿ ಎಲ್ಲರೂ ಈಗ ನಮ್ಮ ಹೋರಾಟ ಏನಾಯ್ತು ಅಂದರೆ ಒಂದು ಹಂತದಲ್ಲಿ ಈ ವ್ಯವಸ್ಥೆಗಳೆಲ್ಲ ಸರಿ ಆಗಬೇಕು ಅನ್ನೋದು. ಈಗ ಬಂದಿರತಕ್ಕಂಥವ್ರು ಎಲ್ಲರೂ ಸೇರಿ ಕೆಲಸವನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ.